ಒಡಿಯ ಈ ಪಾಟಿ ದೊಡ್ಡ ಜಮೀನಿಗೆ ನೀವು ಒಡೆರಾಗಿ ಹಿಂಗ್ ಕುಂತ್ಕೊಂಡ್ರೆ ಹೆಂಗ ಹೇಳಿ? ಇನ್ನೇನ್ ಮಾಡ್ಲು? ಹುಚ್ಚ ಅಂತ ಪಟ್ಟ ಕಟ್ಟಿ ಮೂಲೆಯಲ್ಲಿ ಕೂರ್ಸ್ಬಿಟ್ಟಿದಾರಲ್ಲ. ಅದಕ್ಕೆ ಯಾಕೆ ಈ ಪಾಟಿ ಯೋಚನೆ ಮಾಡಿ? ಎಲ್ಲ ಒಳ್ಳೇದಾಯ್ತದೆ. ಕರಿಯ, ಊರಿನವರೆಲ್ಲ ನನ್ನ ಹುಚ್ಚ ಅಂತ ತಿಳ್ಕೊಂಡ್ರು ನನಗೇನು ಯೋಚನೆ ಇರ್ಲಿಲ್ಲ. ಆದ್ರೆ ನನ್ನ ಮಗ ಅಣ್ಣಯ್ಯನು ನನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾನೆ. ನಾನು ಏನ್ ಮಾಡ್ಲು? ಒಡೆರಾಗಿ ನೀವ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ಯಾರಿಗೂ ಒಳ್ಳೇದಾಗಕ್ಕಿಲ್ಲ ಹೇಳಿ. ನೀವು ಹುಚ್ಚ ಅಲ್ಲ ಅನ್ನೋದಿಟ ಅಣ್ಣ ಹಿಂಗ್ ಒಂದಲ್ಲ ಒಂದಿನ ಗೊತ್ತಾಯ್ತದೆ ಹೇಳಿ. ಯೋಚನೆ ಮಾಡ್ಬೇಡಿ. ತಕೊಳ್ಳಿ ನನ್ನ ಒಡೆಯ, ತಕೊಳ್ಳಿ ಒಡೆಯ. ಬೇಡಪ್ಪ, ಈ ಮನೇಲಿ ಏನ್ ತಿಂದ್ರು ವಿಷ ತಿಂದಾಗಿರುತ್ತೆ. ತಗೊಂಡೋಗು ತಗೊಂಡೋಗು. ಎಳೆ ಮಗಿನಾಗ ಆಟ ಮಾಡ್ಬೇಡಿ ಒಡೆಯ, ತಕೊಳ್ಳಿ. ತಗೊಂಡೋಗು. ಅಣ್ಣಯ್ಯ ಅಣ್ಣಯ್ಯ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ನನ್ನ ಬಿಟ್ಟು ಆ ರೂಮ್ಗೆ ಯಾರು ಹೋಗ್ಕೂಡ್ದು ಅಂತ. ಏನೋ ಪಂದ್ಯಕ್ಕೆ ತಯಾರಿ ಎಲ್ಲ ಜೋರ? ಈ ಜಿಲ್ಲೆಗೆ ನೀನೇ ಮೊದಲನೇವನಾಗ್ಬೇಕು. ಖಂಡಿತ. ಎಷ್ಟಾಯ್ತು? 180. ಅಣ್ಣಯ್ಯ, ಏನಮ್ಮ? ಏನೂ ಇಲ್ಲ. ಸಿಟಿನಲ್ಲಿ ಓದ್ತಾ ಇದ್ದಾನಲ್ಲ ನಿನ್ ತಮ್ಮ, ಅವನ ಖರ್ಚಿಗೆ 2,000 ರೂಪಾಯಿ ಬೇಕು ಅಂತ ಕಾಗದ ಬರ್ತಿದ್ದಾನೆ. ನೀನ್ ಈ ಚೆಕ್ಗೆ ಸೈನ್ ಮಾಡಿದ್ರೆ ನಾನ್ ಬ್ಯಾಂಕ್ ಹೋಗಿ ಬರ್ತೀನಿ. ನೋಡಮ್ಮ, ಈ ಚೆಕ್ಗೆ ಸೈನ್ ಮಾಡೋ ಕೆಲಸ ಎಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಡ್ಬಿಡು. ಆಗ ನನಗೆ ದೊಡ್ಡ ಭಾರ ತಪ್ಪುತ್ತೆ. ಅಯ್ಯೋ, ಹೀಗಂದ್ರೆ ಹೇಗಪ್ಪ? ಊರ್ ಜನ ಎಲ್ಲ ಈಗಾಗ್ಲೇ ನಮ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ನಿನ್ ಹಣನ ನಾವೆಲ್ಲ ಸೇರಿ ಲಪಟಾಯಿಸ್ತಾ ಇದೀವಿ ಅಂತ. ಅದಕ್ಕೆ ನಿಮ್ಮಮ್ಮ ಎಲ್ಲ ನಿನ್ನ ಹೆಸರಲ್ಲೇ ಇರ್ಬೇಕು, ಪ್ರತಿಯೊಂದು ನಿನ್ನ ಯಜಮಾನಿಕೆಲೆ ನಡಿಬೇಕು ಅಂತ ಒಂದು ನೀತಿ ನಿಯಮ ಹಾಕೊಂಡಿದ್ದಾರೆ. ಊರ್ ಜನ ನಮ್ ಬಗ್ಗೆ 1000 ಮಾತಾಡ್ಕೋತಾರೆ, ಅದು ನೀವ್ಯಾಕೆ ದೊಡ್ಡ ಮಾಡ್ತೀರಾ? ಅಮ್ಮ, ತಮ್ಮ ಸಿಟಿಯಲ್ಲಿ ಓದ್ತಾ ಇದ್ದಾನಲ್ಲ, ಅವ್ನಿಗೆ 2,000 ರೂಪಾಯಿ ಸಾಕಾಗುತ್ತಾ? ಅವನು 4,000 ಬೇಕು ಅಂತ ಬರ್ತಿದ್ದಾನೆ. ನೀನ್ 2,000 ಬರೀ ಸಾಕು. ಏನಮ್ಮ ನೀನು? ಡಾಕ್ಟರ್ ಓದ್ತಾರ ಹುಡುಗ, ಕೈ ತುಂಬ ಹಣ ಇದ್ರೆ ತಾನು ಚೆನ್ನಾಗಿ ಓದಕ್ ಸಾಧ್ಯ. 4,000 ರೂಪಾಯಿನ ಕಳ್ಸೋಣ. ನಿಂದು ಬಹಳ ದೊಡ್ಡ ಮನಸ್ಸಪ್ಪ. ಅಮ್ಮ, 4,000ಕ್ಕೆ 0 ಹಾಕ್ಬೇಕು. 4,000ಕ್ಕೆ 4 0 ಅಪ್ಪ. 4 0 ಅಷ್ಟೇ. 4,000ಕ್ಕೆ 4 0. ಅಬ್ಬೋ, ಏನು ಬರವಣಿಗೆ ಅಪ್ಪ. ಚೆಕ್ಕೆ ಸ್ವಲ್ಪ ಸಣ್ಣದಾಗೋಯ್ತು. ಮಾವ, ಇದನ್ನ ತಗೊಂಡು ನಿನ್ ಬ್ಯಾಂಕಿಗೆ ಹೋಗು. ಅಮ್ಮ, ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಹೋಗ್ಬಾ. ಅಣ್ಣಯ್ಯ, ಅಣ್ಣಯ್ಯ, ನಟರಾಜ ಬಾರೋ ಇಲ್ಲಿ. ಅಣ್ಣಯ್ಯ, ನನ್ನ ಮಗ ಕುಸ್ತಿ ಪಂದ್ಯ ಸೇರ್ಕತ್ತಾನಂತೆ, ಸ್ವಲ್ಪ ಹಣ ಬೇಕಾಗಿತ್ತು. ಹೋದ್ವಾರ ಕೊಟ್ಟಲ್ಲ ಮಾವ. ಅದು ಅಡ್ವಾನ್ಸು. ಈಗ ಸ್ವಲ್ಪ ಕಟ್ಬಿಟ್ರೆ ಇನ್ನು ಉಳಿದಿದ್ದನ್ನ ಒಂದ್ ದಿವ್ಸ ಕಟ್ಟಿದ್ರೆ ಆಯ್ತು. ಸರಿ, ಎಲ್ಲ ಸೇರಿ ಎಷ್ಟು ಬೇಕು ಹೇಳು? 1,000 ರೂಪಾಯಿ ಕೊಡಿಲ್ಲ. ತಗೋ. ಅಣ್ಣಯ್ಯ, ಸ್ವಲ್ಪ ನಿಂತ್ಕೊಳಪ್ಪ. ಇದೇನಪ್ಪ, 1,000 ರೂಪಾಯಿಗೆ ಒಂದೇ 0 ಬರ್ದು ಬಿಟ್ಟಿದೀಯಾ? 4,000ಕ್ಕೆ 4 0 ಅಂದ್ಮೇಲೆ 1,000ಕ್ಕೆ 1 0 ತಾನೆ? ಏನ್ ನಾನೇ ನಿನ್ ತರ ಪೆಕ್ರ ಅನ್ಕೊಂಡಿದ್ಯಾ? ನಾನು ಓದ್ ಕಲಿದೇ ಇರ್ಬೋದು, ಆದ್ರೆ ನನಗೆ ಜ್ಞಾಪಕ ಶಕ್ತಿ ಇದೆ. ನನ್ನ ಯಾರು ಅಷ್ಟು ಸುಲಭವಾಗಿ ಯಾಮರ್ಸಕ್ಕಾಗಲ್ಲ, ಗೊತ್ತಾ? ಎಲ್ಲ ಉಲ್ಟಾಗೋಯ್ತಲ್ಲಪ್ಪ.